ಕೊಪ್ಪಳ ತಾಲೂಕಿನಲ್ಲೂ ಕೂಡ ಕಾವೇರಿದ ಪ್ರತಿಭಟನೆಯ ಕಿಚ್ಚು. ಹಿಟ್ನಾಳ್ ಟೋಲ್ ಗೇಟ್ ಬಳಿ ಕರವೇ ಪ್ರತಿಭಟನೆಯನ್ನು ನಡೆಸಿದೆ. ತಮಿಳುನಾಡು ಲಾರಿಯನ್ನು ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಿಡಿಕಾರಿದ್ದಾರೆ. ಕೊಪ್ಪಳ ತಾಲೂಕಿನಲ್ಲೂ ಕೂಡ ಕಾವೇರಿದಂತಹ ಕಿಚ್ಚು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಮಿಳುನಾಡು ರಿಜಿಸ್ಟ್ರೇಷನ್ ವೆಹಿಕಲ್ಗಳನ್ನು ತಡೆದು ಆಕ್ರೋಶವನ್ನ ಹೊರಹಾಕುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾದಾಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಆ ವಶಕ್ಕೆ ಪಡೆದುಕೊಳ್ತಾ ಇದ್ದ ಸಂದರ್ಭದ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹಿಟ್ನಾಳ್ ಟೋಲ್ ಗೇಟ್ ಬಳಿ ಪ್ರತಿಭಟನೆ ಮುಂದಾಗ್ತಾರೆ. ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕ್ತಾರೆ. ನೋಡಿ, ಅಲ್ಲಿ ತಮಿಳುನಾಡು ಮೂಲದ ವೆಹಿಕಲ್ಗಳನ್ನ ತಡೆದು ಹೂವನ್ನ ಕೊಡೋ ಮೂಲಕ ಹೂವನ್ನ ಕೊಟ್ಟು ನಾವು ಹೂವನ್ನ ಕೊಡ್ತೀವಿ, ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತ ಹೇಳಿ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ತಮಿಳುನಾಡು ಮೂಲದ ಲಾರಿ ಚಾಲಕನನ್ನ ಕೆಳಗಿಳಿಸಿ ಅವರ ಕೈಗೆ ಹೂವನ್ನ ಕೊಡ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಶಾಂತಿ ಪ್ರಿಯರು, ನಮಗೆ ಕುಡಿಯಕ್ಕೆ ನೀರಿಲ್ಲ. ನೀವು ಕರ್ನಾಟಕ ನಿಮ್ಮ ಸರ್ಕಾರ, ತಮಿಳುನಾಡು ಸರ್ಕಾರ ಯಾವುದೇ ಕಾರಣಕ್ಕೂ ನೀವು ತಮಿಳಿಗರು ಯಾವುದೇ ರೀತಿ ನಮ್ಮ ಕನ್ನಡಿಗರಿಗೆ ಪದೇ ಪದೇ ನೀರು ಬೇಕು. ನಮಗೆ ಕುಡಿಯಕ್ಕೆ ನೀರಿಲ್ಲ, ನಿಮ್ಗೆ ನೀರೇ ಕೊಡ್ಬೇಕು. ನಾವು ನಿಮ್ಗೆ ಅಲ್ಲಿಂದ ಕೊಡಬೇಕು. ನಮಗೆ ಹೆಚ್ಚುವರಿ ನೀರಿದ್ರೆ ನಾವು ಕೊಟ್ಟೇ ಕೊಡ್ತೀವಿ. ಪದೇ ಪದೇ ಜಾತಿ ತೆಗಿತೀರಿ ನೀವು. ತಮಿಳುನಾಡಿಗೆ ನೀರು ಬಿಡುತ್ತೆ. ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ನಮ್ಮ ರೈತರಿಗೆ ನೀರಿಲ್ಲ. ನಿಮ್ಗೆ ಎಲ್ಲಿಂದ ನೀರು ಬಿಡಬೇಕು. ನಾವು ಕರ್ನಾಟಕದವರು ಶಾಂತಿ ಪ್ರಿಯರು. ನಾವು ಹೂ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಎರಡೂ ರಾಜ್ಯ ಚೆನ್ನಾಗಿರ್ಬೇಕಂತ ಕನ್ನಡಿಗರು ಬಯಸ್ತೀವಿ. ಕನ್ನಡಿಗರನ್ನ ಬಿಟ್ಟು ಒಂದ್ಸಲ ಬಿಟ್ಟು ನೋಡ್ತೀವಿ ಎಲ್ಲ ಭಾಷೆದವ್ರನ್ನ. ಮತ್ತೆ ನಾವು ಕೆರಳಿಸಬೇಡ್ರಿ. ನಾವು ಶಾಂತಿ ಪ್ರಿಯರು. ಯಾವುದೇ ಕಾರಣಕ್ಕೂ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಹೂ ಕೊಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಶಾಂತಿ ಪ್ರಿಯರು ಕನ್ನಡಿಗರು.